ನಮ್ಮ ಶ್ರೀಮಠದ ಮೇಲೆ ದಾಳಿ ಮಾಡುವ ರೀತಿಯಲ್ಲಿ ಗದಗಿದ ತೋಟದ ಮಠದ ಸ್ವಾಮೀಜಿಯವರು ಇತ್ತಿತ್ತಲಾಗಿ ಒಂದು ಹೊಸದ ಪ್ರಯೋಗವನ್ನ ಮಾಡುವಂತದ್ದನ್ನ ನಾವು ಮತ್ತು ನಮ್ಮ ಭಕ್ತರು ವಿರೋಧಿಸುತ್ತಿರುತ್ತದೆ. ಬಹಳ ನೋವಿನ ಸಂಗತಿಯಾಗಿದ್ದು, ನೋವಿನ ಸಂಗತಿ ಎಂದರೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎರಡು ಮಠಗಳ ವಿಚಾರ ಅರ್ಥ ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳಿಯಲಾರದೆ ಒಂದು ಮತವನ್ನ ಬೆಂಬಲಿಸುವ ರೀತಿಯಲ್ಲಿ ಕಳೆದುಕೊಂಡ ನಮಗೆ ಬಹಳಷ್ಟು ನೋವನ್ನ ಉಂಟು ಮಾಡಿದೆ. ಇನ್ನು ನಮ್ಮ ಭಕ್ತರು ಪೊಲೀಸ್ ಇಲಾಖೆ ದೌರ್ಜನ್ಯಕ್ಕೆ ಭಯಭೀತರಾಗಿದ್ದಾರೆ. ರಾತ್ರಿ 12 ಗಂಟೆ ಇವರು ಏನು ಪ್ರಾರಂಭ ಮಾಡುತ್ತಾರೆಂದರೆ ವಾಹನದಲ್ಲಿ ನಿಷೇಧ ಆಜ್ಞೆ ಜಾರಿ ಮಾಡಲಾಗಿದೆ ಎಂದು ಗಾಡಿಯಲ್ಲಿ ಧ್ವನಿವರ್ಧಕ ಬಳಸಿಕೊಂಡು ಹೋಗಲು ಪ್ರಾರಂಭಿಸುತ್ತಾರೆ. ಪೊಲೀಸ್ ಅಧಿಕಾರಿಗಳನ್ನ ಕೇಳಿದಾಗ ನಿಮ್ಮ ಹತ್ತಿರ ನಿಷೇಧ ಆಜ್ಞೆ ಜಾರಿಯಾದ ಬಗ್ಗೆ ನಿಮ್ಮ ಹತ್ತಿರ ಏನಿದೆ ಎಂದು ಕೇಳಿದಾಗ ಇನ್ನು ಆದೇಶ ಬರಬೇಕು ಎಂದರು. ಬರಲಾರದೆ ನಿಷೇಧ ಜಾರಿ ಮಾಡಿದ್ದು ನೋವಿನ ಸಂಗತಿಯಾಗಿದೆ ಎಂದು ಲಿಂಗಾಲೇಶ್ವರ ಸ್ವಾಮೀಜಿಯವರು ಹೇಳಿದರು. ಅವ್ರು ಯಾಕೆ ಬಿಡ್ತಾ ಇಲ್ಲ ನನಗೆ ಗೊತ್ತಿಲ್ಲ. ನಾ ಏನಂದ್ರೆ ಗದಗಿನ ಹೋರಾಟವನ್ನು ಬೇಡ ಅಂತ ಹೇಳಿದ್ರಿ ಸರಿ, ಅದಕ್ಕೆ ನಾ ಏನು ಮಾತಾಡಿದ್ದೇನೆ. ಬೆಳ್ಳಟ್ಟಿಯಲ್ಲಿ ನಮ್ಮ ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಕಟ್ಟಡ ಕಾಮಗಾರಿ ನಡೆದಿದೆ. ನಾವು ಗದಗದಿಂದ 1 ಗಂಟೆಗೆ ಬರ್ತೀವಿ ಅಂತ ನಾವು ಇವತ್ತಿನ ದಿನ ಎಲ್ಲ ಕೆಲಸಗಳನ್ನು ತಾವು ಸ್ಥಗಿತಗೊಳಿಸಬೇಕು. ಅಲ್ಲ, ನಮ್ಮ ಕಾಯಕ ನಾವು ನಿಲ್ಲಿಸೋದಿಲ್ಲ. ನಮ್ಮ ಕಾಯಕವನ್ನು ನಾವು ನಿಲ್ಲಿಸೋದಿಲ್ಲ. ಬೆಳಗ್ಗೆ ಹೋರಾಟ ಅಂತ ಹೇಳಿದ್ವಿ, ಅದೊಂದು ಟೈಮ್ ಮುಗೀತದು. ಅಲ್ಲಿ ಅವ್ರ ಕಾರ್ಯಕ್ರಮ ಮುಗಿದಿದೆ. ಇಲ್ಲಿ ನಮ್ಮ ಕೆಲಸ ಅವ್ರ ಹೋರಾಟವನ್ನು ನಿಲ್ಲಿಸ್ಯಾರ, ಮುಗೀತದೆ.